ಆಗಬೇಕಾದ್ರೆ ನಾವೇನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿ ಆಯಿತು ಆಗೋದಾಗಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಹಂಗೆ ಬಿಟ್ಬಿಟ್ಟು ಸರಿ ಈ ಸಲ ಈ ವಿಡಿಯೋದಲ್ಲಿ ನಮ್ಮ ಕಷ್ಟಗಳು ನಷ್ಟಗಳು ಅದು ಇದು ಆಳು ಕೂಡ ನಮ್ಮನ್ನು ಈ ಟೈಮಲ್ಲೇ ಹೊಡೆದು ಸಾಯ್ತಾರೆ ನಮಗೆ ಅಂತಂದರೆ ಅದು ಗೊರ್ರೋ ಅನ್ನೋದು ಹಂಗೆ ಕೇಳಿಸುತ್ತಿದ್ರಲ್ಲಿ. ಹಾಯ್ ಹಲೋ ನಮಸ್ಕಾರ, ಹೇಗಿರುತ್ತೆ? ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡ್ತಿದ್ದೀವಿ ಅಂತಂದರೆ ದಿನ 13ಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಡೈಲಿ ರೊಟೀನ್ ಫುಟೇಜಸ್ಸು ಮಿಸ್ಸಿಂಗ್ ಆಗಿದೆ. ಸೊ ಏನು ಅದು ಎತ್ತ ಕಾರಣಗಳಿರೋದಿಲ್ಲ. ಬಟ್ ರಿಯಾಲಿಟಿ ಏನು ಅಂತಂತಂದರೆ ಡ್ಯೂ ಟು ಡೇಟ್ ಗೋಪುರದಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತಲ್ಲ, ಸೊ ಆ ಡೇಟ್ಗಳನ್ನ ಮಿಸ್ ಮ್ಯಾಚ್ ಆಗಿಬಿಟ್ಟೈತೆ. ನಾನು ಫೋನಲ್ಲಿ ಮಾಡಿದ್ದೀನೋ ಇಲ್ಲ ಗೋಪುರದಲ್ಲಿ ಮಾಡಿದ್ದೀನೋ ಅಂತ ನನಗೆ ಗೊತ್ತಿಲ್ಲ. ಸೊ ಡೈಲಿ ಇವತ್ತು ಮಾಡೋದು ನಾಳೆ ಎಡಿಟ್ ಮಾಡೋಂಗಿದ್ರೆ ಓಕೆ, ನಾವು ಹಂಗೆ ಮಾಡ್ತಿಲ್ಲ. ಒಂದು 3 ದಿನದ್ದು ಫುಟೇಜ್ ಬ್ಯಾಕಪ್ ಇಟ್ಕೊಂಡು ತದನಂತರ ಎಡಿಟಿಂಗ್ ಮಾಡೋ ಪ್ರೊಸೆಸ್ನಲ್ಲಿ ಇರೋ ಕಾರಣದಿಂದಾಗಿ ಅದು ಮಿಕ್ಸ್ ಆಗಿಬಿಟ್ಟೈತೆ. ಸೊ ಇವಾಗ ನಾವು 13ನೇ ದಿನದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಹತ್ರ ಒಂದನೇ ದಿನ ಮಾಡಿರೋ ವೀಡಿಯೋಸ್ ಕೂಡ ಇನ್ನೂ ಹಂಗೆ ಇಟ್ಟಿದ್ದೀವಿ. ಸೊ ಡಿಲೀಟ್ ಮಾಡೋದಕ್ಕೆ ಯಾಕೆ ಆಗ್ತಿಲ್ಲ ಅಂತಂದರೆ ನಾವು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಡೇಸ್ ವೈಸು ಒಂದೊಂದು ದಿನ ಶಾರ್ಟ್ಸ್ ವೀಡಿಯೋಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಲೀಟ್ ಮಾಡಿದ್ರೆ ಹಂಗೆ ಇಟ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದಾಗಿ ಇವಾಗ ನಮ್ಮ ಹತ್ರ ಏನಾಗ್ತಿದೆ ಅಂತಂದರೆ ಡೇಟು ಹಂಗೆ ಹಿಂಗೆ ಆಗಿಬಿಟ್ಟೈತೆ. ಸೊ ಆ ಡೇಸ್ ಫುಟೇಜ್ ಕಾಣೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಹುಡುಗದೆ ನನಗಂತೂ ಸಿಕ್ಕಿಲ್ಲ. ಏನಾಗುತ್ತೆ ಅಂತಂದರೆ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಡೇ 13ಗೆ ವೆಲ್ಕಮ್ ಅಂತ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ನೋಡಿ ಪಿಕಪ್ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಇಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಬಟ್ ನನಗೆ ಅದು ಗೊತ್ತಾಗ್ತಿಲ್ಲ ಯಾವ ದಿನದ್ದು ಹೆಂಗೆ ಅಂತ. ಸೊ ಅದರಿಂದ ಸರಿ ಆಯಿತು ಆಗೋದಾಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಸು ಇಷ್ಟು ನನ್ನ ಕಷ್ಟಗಳೇನೇನಿದೆ ಇವಾಗ ಏನೇನು ನಡೀತಿದೆ ಅನ್ನೋದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಡೇ 13 ಅಗೇನ್. ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತಂದರೆ ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದೇಳೋದು, ಅಂದರೆ 6 ಗಂಟೆಗೆ ಎದ್ದೇಳೋದು, 7 ಗಂಟೆಗೆಲ್ಲ ಲಾಗಿನ್ ಆಗೋ ಥರ ಇರುತ್ತೆ. 7 ಗಂಟೆಗೆ ಲಾಗಿನ್ ಆಗಿ 12 ಗಂಟೆಯಿಂದ 1 ಗಂಟೆವರೆಗೂ ಕಂಟಿನ್ಯೂ ಮಾಡ್ತಾಯಿರ್ತೀವಿ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ಮಾಡಿರೋದು. ಸೊ ಕಂಟಿನ್ಯೂ ಮಾಡ್ತಾಯಿರ್ತೀವಿ. ತದನಂತರ ಪೋಟ್ರ್ ಆನ್ ಮಾಡಿ ಪೋಟ್ರ್ ಮಾಡೋ ಥರ ಇರುತ್ತೆ. ಸೊ ಹಂಗೆ ಹೋಗ್ತಾ ಇದು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ರ್ಯಾಪಿಡ ಮಾಡಿ ಮಧ್ಯಾಹ್ನ ಸ್ವಿಗ್ಗಿ ಮಾಡೋಣ ಅಂತ ಒಂದು ಪ್ಲಾನ್ ಹಾಕಿದ್ದೆ. ಸೊ ಅದು ವರ್ಕೌಟ್ ಆಗಿಲ್ಲ. ಸರಿ ಆಯಿತು ಒಂದು ದಿನ ಪೂರ್ತಿ ರ್ಯಾಪಿಡ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ, ಅದು ಆಗಿಲ್ಲ. ಲಾಸ್ಟಿಗೆ ಒಂದು ದಿನ ಪೂರ್ತಿ ಪೋಟ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅದು ಆಗಿಲ್ಲ. ಸೊ ಈ ಥರ ವರ್ಕೌಟ್ ಆಗದಿರೋ ಪ್ರಾಬ್ಲಮ್ ಹಂಗೆ ಆಗ್ತೈತೆ. ಇರಬೇಕಾದ್ರೆ ನಮ್ಮದು ಡೈಲಿ ರೊಟೀನ್ ಈ ಥರ ಚೇಂಜ್ ಆಗ್ತಾ ಇದೆಯಲ್ಲ. ಸೊ ಅದರಿಂದ ನಮ್ಮ ಪ್ರಾಬ್ಲಮ್ಸ್ ಏನು ಮೈನ್ ಮುಖ್ಯ ಅಂತಂತಂದರೆ ಹೇಗೆ ಯಾವುದು ಯಾವಾಗ ಹೆಂಗೆ ಮಾಡಬೇಕು ಅಂತ ಒಂದು ಐಡಿಯಾ ಸಿಗ್ತಾಯಿಲ್ಲ. ಸೊ ನಮ್ಮ ಟಾರ್ಗೆಟ್ ಎಷ್ಟಿದೆ ಅಂತ ಹೇಳಿದ್ನಲ್ಲ, 50,000 ಮಾಡಬೇಕು ಅಂತಂದರೆ ಒಂದು ದಿನಕ್ಕೆ 1666 ಬೇಕು. ಸೊ ನಾವು ಡೈಲಿ ಒಂದು 80%, 90%, 70%, 50%, 30% ಕೂಡ ಮಾಡ್ಕೊಂಡೋಗಿ ಗೆದ್ದಿದೆ. ಯಾಕಂತಂದರೆ ನಮ್ಮ ಕಮಿಟ್ಮೆಂಟ್ ಬೇರೆಯವ್ರಿಗೆ ಕೊಡೋದು, ಟೈಮ್ ಆ ಥರ ಕೊಡೋದ್ರಿಂದ ನಮ್ಮ ಹಂಗೆ ಆಗ್ತೈತೆ. ಸೊ ಆ ಕಾರಣದಿಂದಾಗಿ ನಮ್ಮ ಇನ್ಕಮ್ ಅರ್ನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತೈತೆ. ಸೊ ಅದು ಬಿಟ್ಟರೆ ಊಟ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಾವು ಡ್ಯೂಟಿನಾಗ ಇಳಿದ್ಬಿಟ್ರೆ ಒಂದು 5 ನಿಮಿಷ 10 ನಿಮಿಷ ಅದು ಮೈನ್ ಪೀಕ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಊಟ ಮಾಡೋದಕ್ಕಾಗೋದಿಲ್ಲ. ನನಗೆ ಹೆಲ್ತ್ ಇಶ್ಯೂಸ್ ಬಂದೈತೆ. ಅದೆಲ್ಲ ಜಾಸ್ತಿ ವೀಡಿಯೋಸ್ನಲ್ಲಿ ಹೇಳ್ಕೊಂಡಿಲ್ಲ. ಬಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಚಾಲೆಂಜ್ ಹಾಳಾಗೋದ್ರೂ ಪರವಾಗಿಲ್ಲ, ನಿಮ್ಮ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನನಗೆ ಯಾವಾಗ ಗೊತ್ತಾಯಿತು ಅಂದರೆ 2 ವಾರ ಆದಮೇಲೆ ನನಗೆ ಅರ್ಥ ಆಯಿತು. ಸೊ ನಾವು ಈ ಥರ ಮಾಡೋದು ತಪ್ಪು. ಫಸ್ಟ್ ನಮ್ಮ ಹೆಲ್ತ್ಗೆ ಫಸ್ಟು ಕಾನ್ಷಿಯಸ್ ಕೊಡಬೇಕು ಅಂತೇಳ್ಬಿಟ್ಟು ಆಮೇಲೆ ನಿಧಾನಕ್ಕೆ ಅರ್ಥ ಮಾಡ್ಕೊಂಡಿದ್ದು. ಈ ಚಾಲೆಂಜಿಂದ ತುಂಬ ಕಲ್ತಿದ್ದೀನಿ. ಅಷ್ಟು ಇಷ್ಟೆಲ್ಲ ಕಲ್ತಿರೋದು. ನಮ್ಮ ಕೈಲಿ ಆಗದೇ ಇರೋ ಕೆಲಸನ ನಾವು ಆಗುತ್ತೆ ಅಂತ ಮಾಡೋಕ್ಕೆ ಮುಂದೆ ಬಂದಾಗ ಯಾರ್ಯಾರು ಏನೇನು ಮಾತಾಡ್ತಾರೋ ಅನ್ನೋದನ್ನ ನಿಜವಾಗ್ಲೂ ನಿಮ್ಮ ಕಣ್ಣಾರ ನೋಡ್ತೀರಾ. ನಿಮ್ಮ ಜೊತೆಗಿರೋರು ಏನೇನು ಮಾತಾಡ್ತಾರೆ, ನಿಮ್ಮ ಪಕ್ಕದಲ್ಲಿರೋರು ಏನು ಮಾತಾಡ್ತಾರೆ, ಎಲ್ಲೋ ಆನ್ಲೈನಲ್ಲಿ ಗೊತ್ತಿಲ್ಲದಿರೋ ಫ್ರೆಂಡ್ಸ್ ಎಲ್ಲ ಏನೇನು ಮಾತಾಡ್ತಾರೆ, ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವರು ಮೆಸೇಜ್ ಮಾಡ್ತಾರೆ ಅವರು. ಹೀಗೆ ತುಂಬ ಜನ ಏನೇನು ಮಾತಾಡ್ಬೋದು ನಿಮ್ಮ ಬಗ್ಗೆ, ನಿಮ್ಮ ಚಾಲೆಂಜ್ ಬಗ್ಗೆ ಅನ್ನೋದನ್ನೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅರ್ಥ ಆಯಿತು ಅಂತಂದರೆ ನಮ್ಮ ಮಾತು ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್. ಮಾತಾಡೋಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡಿ ಮಾತಾಡಬೇಕು. ನಮ್ಮ ಕೈಲಿ ಆಗದೇ ಇರೋ ಕೆಲಸ ಆಗುತ್ತೆ ಅಂತ ಮಾಡಬೇಕಾದ್ರೆ ನೀವು ಸೋತ್ರೂ ಪರವಾಗಿಲ್ಲ, ಬಟ್ ಒಂದಲ್ಲ ಒಂದು ದಿನ ಮಾಡಿ ತೋರಿಸ್ಬೇಕು. ನೀವು ಸೋತೆ ಅಂತ ಅಂದ್ಕೊಂಡ್ರೆ ಅದನ್ನು ಹೇಳಿ ಸಾಯಿಸೋದಕ್ಕೆ ಅಂತಲೇ ಒಂದು ಗ್ಯಾಂಗ್ ಸುತ್ತಾಡ್ತಾ ಇರುತ್ತೆ. ಏನೋ ದೊಡ್ಡದಾಗಿ ಇರ್ತಾರೇನೋ ಅಂತ ಅಂದ್ಕೋಬೇಡಿ. ಕೆಲವ್ರು ಇರ್ತಾರೆ ಕಣ್ರಿ, ಅದು ಫ್ರೆಂಡ್ಲಿಯಾಗೇ ಇರ್ಬೋದು, ಇಲ್ಲ ಹೇಗೆ ಇರ್ಬೋದು. ನಾನು ಕೇಳ್ಬಿಟ್ಟೆ ಮಕ್ಕ ಕೊಡ್ದಂಗೆ ಯಾಕೆ ಈ ಥರ ಮಾತಾಡ್ತಿರೋ, ಜೊತೆಗೆ ಹಿಂಗೆ ಮಾಡ್ತಿರೇನೋ ಅಂತೇಳ್ಬಿಟ್ಟು ನಾನು ಕೇಳಿದಾಗ ಅವ್ರು ಇಟ್ಕೊಂಡು ನಾವು ನೆಗೆಟಿವ್ ಆಗೇ ಮಾತಾಡ್ತೀವಿ, ನೀನು ಪಾಸಿಟಿವ್ ಮಾಡಬೇಕು, ಈ ನನ್ನ ಮಕ್ಳ ಹತ್ರ ಒಂದು ಮಾತು ಅನ್ಸ್ಕೋಬೇಕೇನೋ ಅನ್ನೋ ಥರ ನೀನು ಪಾಸಿಟಿವ್ ತೊಗೊಂಡು ಮಾಡಬೇಕು. ಇವಾಗ ನಾನು ಹೇಳ್ತಿದ್ದೀನಿ ನಿನ್ನ ಕೈಲಿ ಆಗೋದಿಲ್ಲ ಅಂತ, ಇವ್ರ ಹತ್ರ ಒಂದು ಮಾತು ಅನ್ಸ್ಕೋಬೇಕಾ, ನನ್ನ ಕೈಲಿ ಆಗುತ್ತೆ ಅಂತ ನೀನು ಮೋಟಿವೇಟ್ ತೊಗೊಂಡು ಮಾಡು ಅಂತ ಹೇಳ್ತಾಯಿದ್ರು. ಸೊ ಆ ಥರ ಪಾಸಿಟಿವ್ ವೇನಲ್ಲಿ ಕೆಲವರು ಚುಡಾಯಿಸಿದೆ. ಕೆಲವರು ನೆಗೆಟಿವ್ ಆಗಿ ಏನೋ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾನೆ, ನಮಗೆ ಏನಾಗೋದಿಲ್ಲ, ಅವ್ರು ಏನೋ ಒಂದು ಹೇಳ್ಕೊಂಡು ಕುಯ್ತವನು ಅನ್ನೋ ಥರ ಇರುತ್ತೆ ನೋಡಿ. ಸೊ ಇದೆಲ್ಲ ನಡೀತೈತೆ. ಸ್ವಲ್ಪ ದಿನ ನಮ್ಮ ಮೈಂಡ್ಗೆ ರೆಸ್ಟ್ ಕೊಡೋಣ, ಒಂದು ಪ್ರಾಪರ್ ಪ್ಲಾನ್ ಜೊತೆ ಮತ್ತೆ ಬರೋಣ ಅನ್ನೋ ಒಂದು ಪ್ಲಾನ್ ಐತೆ. ಮತ್ತೆ ಬರ್ತೀನೋ ಇಲ್ಲ ಅಂತ ನಾನು ಕನ್ಫರ್ಮೇಷನ್ ಕೊಡೋಲ್ಲ, ನೋಡೋಣ. ಆದರೆ ಬರ್ತೀನಿ, ಇಲ್ಲ ಅಂದರೆ ಬರೋದಿಲ್ಲ. ನೋಡೋಣ. ಚಾಲೆಂಜ್ ನನಗಂತೂ ಸ್ವಲ್ಪ ಇಂಟ್ರೆಸ್ಟ್ ಹೋಯ್ತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ನನಗೆ ಪ್ಲಾನ್ ಇಲ್ಲ. ಒಟ್ಟಿನಲ್ಲಿ ಇವಾಗ ನಾವು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿದ್ದೀವಿ ಅಂತ ಹೇಳ್ತಾ ಈ ಮನೆಯಲ್ಲಿ ಮುಗಿಸ್ಕೊತೀನಿ. ಆ್ಯಂಡ್ ಇವತ್ತಿನ ಟೋಟಲ್ ಇನ್ಕಮ್ ಬಂದು ಒಂದು ಆ್ಯಾವ್ರೇಜಾಗಿ 60 to 70% ಆಗೈತೆ. ಈ ಸೆಂಟ್ರಲ್ಲೇ ಆಗೈತೆ. ಸೊ ಇಷ್ಟು ಹೇಳ್ತಾ ಇನ್ನೂ ತುಂಬ ಮಾತಾಡೋದೈತೆ. ಸೊ ಈ ಚಾಲೆಂಜ್ ಮುಗಿದಿದ ನಂತರ ನಿಮ್ಮ ಹತ್ರ ತುಂಬ ಮಾತಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ನೈಸ್ ವಿಡಿಯೋ. ಸೊ ಇವತ್ತಿಂದ ನಮ್ಮ ವಿಡಿಯೋ ಬ್ಯಾಕ್ ಟು ಬ್ಯಾಕ್
ಇನ್ನೊಂದು 2 ತಿಂಗಳು ನಾವು ಚೆನ್ನಾಗಿ ಜಾಲಿಯಾಗಿ ನಾವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮೇಲೆ ಬೆಳೆದ್ಬಿಟ್ಟು ಮತ್ತೆ ಇದಕ್ಕೆ ಬರೋಣ ಅಂತ ಒಂದು ಪ್ಲಾನಲ್ಲಿ ಇದೀನೋ ಇಲ್ವೋ ನನಗೆ ಅಂತೂ ಗೊತ್ತಿಲ್ಲ. ಇವಾಗೇನಾಗುತ್ತೋ ಅದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಬಾಡಿ ನಾವು ಒಂದು ದಾರಿಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ನಾನು ಯಾವುದೇ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಹೋಗಲ್ಲ, ಬಾಯ್ಬಿಟ್ಟು ಹೇಳೋದಕ್ಕೂ ಹೋಗೋದಿಲ್ಲ, ಯಾಕಂದರೆ ನಮ್ಮ ಮಾತು ವ್ಯಾಲ್ಯೂ ನಮ್ಗೆ ಗೊತ್ತಾಯಿತು. ಸೊ ನೀವೇ ಹೋಗ್ತಾ ಎಲ್ಲ ತಿಳ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಮತ್ತೊಂದು ತಿಳಿಸಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ಸ್ಟುಡಿಯೋ. ಮತ್ತು ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿಂದ ರೆಗ್ಯುಲರಾಗಿ ವೀಡಿಯೋ ಬರುತ್ತೆ. ಸೊ ಬ್ಯಾಕಪ್ಗೆ ಹೆಂಗೆ ಹೇಗಾದರೂ ಒಂದೊಂದು ವೀಡಿಯೋ ಇನ್ ರಿಲೇಟೆಡ್ ಅಥವಾ ಬೇರೆ ರಿಲೇಟೆಡೋ ಏನೋ ಒಂದು ವೀಡಿಯೋ ಅಂತೂ ಬರುತ್ತೆ ಅಂತ ಹೇಳ್ತಾ ನಾಳೆ ಸಿಗೋಣ. ಸಿ ಯು ಟೇಕ್ ಕೇರ್ ಇನ್ ಸ್ಟುಡಿಯೋ. ಬಾಯ್.